ಬೆಲೆ ಕುಸಿತ, 4 ಲಕ್ಷ ಖರ್ಚು ಮಾಡಿದ ರೈತನ ಕಣ್ಣೀರು. ಕೊರಟಗೆರೆ ತಾಲೂಕಿನ ರೈತನಿಗೆ ನೆರವು ನೀಡಲು ಜಿಲ್ಲಾಡಳಿತಕ್ಕೆ ಮನವಿ. ಬೆಳೆದ ಖರ್ಚಿನ ಆಗಿದ್ದಷ್ಟು ಕೂಡ ವಾಪಸ್ ಬರ್ತಂತ ಸ್ಥಿತಿ ನಿರ್ಮಾಣ. ಬೆಳೆದ ಬೆಳೆಗೆ ಬೆಲೆ ಇಲ್ಲದೆ ರೈತ ಸಮುದಾಯ ಮತ್ತೊಮ್ಮೆ ಸಂಕಷ್ಟಕ್ಕೆ ಸಿಲುಕಿದೆ. ಟೊಮೆಟೊ ಬೆಲೆ ಐತಿಹಾಸಿಕವಾಗಿ ಕುಸಿತಿರುವುದರಿಂದ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ಗ್ರಾಮದ ರೈತರು ಕಂಗಾಲಾಗಿದ್ದಾರೆ. ಕೊರಟಗೆರೆ ತಾಲೂಕು ಹುಳವನಹಳ್ಳಿ ಗ್ರಾಮದ ರೈತ ಕೋಟ ಹನುಮಂತರಾಯಪ್ಪ ಅವರು ಹರಪನಗೊಂಡನಹಳ್ಳಿ ಸರ್ವೆ ನಂಬರ್ 57ರಲ್ಲಿ 5 ಎಕರೆಯಲ್ಲಿ ಸುಮಾರು 4 ಲಕ್ಷ ರೂಪಾಯಿ ವೆಚ್ಚ ಮಾಡಿ ಟೊಮೆಟೊ ಬೆಳೆ ಬೆಳೆದಿತ್ತು. ಉತ್ತಮ ಫಸಲು ನಿರೀಕ್ಷೆಯಲ್ಲಿದ್ದ ರೈತರಿಗೆ ಮಾರುಕಟ್ಟೆಯಲ್ಲಿ ಬೆಲೆ ಕುಸಿತ ಕರಿನೆರಳಿನಂತೆ ಕಾಡ್ತಿದೆ. ಮುಂಗಾರು ಮಳೆ ಕೈ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ರೈತರು ಏನೋ ಬೋರಿ ನೀರಲ್ಲೇನೆ ಒಂದಿಷ್ಟು ತರಕಾರಿ ಬೆಳೆ ಬೆಳಿಬೇಕು ಅಂತೇಳಿ ಒಂದು ಆಸೆಯಿಂದ ತರಕಾರಿ ಬೆಳೆ ಇವತ್ತು 4 ರಿಂದ 5 ಲಕ್ಷ ರೂಪಾಯಿ ವೆಚ್ಚ ಮಾಡಿ ಈ ಟೊಮೊಟೊ ಬೆಳೆನ ಬೆಳೆದಾಗ ಅವರಿಗೆ ಬೆಂಬಲ ಬೆಲೆ ಇಲ್ಲ, ಬೆಲೆ ಅಂತೂ ಸಿಗ್ತಾನೇ ಇಲ್ಲ. ಇವತ್ತು 5 ರೂಪಾಯಿ ಕಿಲೋ 4 ರೂಪಾಯಿ ಕಿಲೋ ಮಾರಿದಾಗ ಅವರು ಇವತ್ತು ಟೊಮೊಟೊ ಬಿಡಿಸೋ ರೇಟು ಕೂಡ ಕೈಯಿಂದನೇ ಕೊಡೋಂಥ ಒಂದು ಪರಿಸ್ಥಿತಿ ರೈತರಿಗೆ ನಿರ್ಮಾಣ ಆಗುತ್ತೆ. ಹಾಗಾಗಿ ಈ ರೈತರ ಸಂಕಷ್ಟನ ಅರ್ಥ ಮಾಡಿಕೊಂಡು ಸರ್ಕಾರಗಳು ಈ ಟೊಮೊಟೊಗೂ ಕೂಡ ಬೆಂಬಲ ಬೆಲೆನ ನಿಗದಿಪಡಿಸಬೇಕು. ಈಗ ಅನ್ಯಾಯಕ್ಕೆ ಒಳಗಾಗಿರೋಂಥ ರೈತರಿಗೆ ನ್ಯಾಯ ಕೊಡುವಂಥ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮತ್ತು ಈ ಜಿಲ್ಲೆಯ ಉಸ್ತುವಾರಿ ಸಚಿವರು, DCM ಸಾಹೇಬರು, ಪರಮೇಶ್ ಸಾಹೇಬರು ಇಂಥ ರೈತರಿಗೆ, ಸಂಕಷ್ಟದಾಗಿರೋ ರೈತರಿಗೆ ಬಂದು ಅವ್ರಿಗೆ ಏನಾದರೂ ಒಂದು ಧೈರ್ಯ ತುಂಬುವಂಥ ಕೆಲಸ ಆಗಬೇಕು. ಅವ್ರಿಗೆ ಈಗೇನು ನಷ್ಟ ಆಗಿದೆ ಆ ನಷ್ಟ ಪರಿಹಾರಕ್ಕಾದ್ರೂ ಒಂದು ಸಹಕಾರ ಕೊಡಬೇಕು ಜಿಲ್ಲಾಡಳಿತ ಅಂತ ಈ ಮುಖೇನ ನಾನು ಮನವಿ ಮಾಡ್ತೇನೆ. ಪ್ರತಿದಿನ ಕೂಲಿ ಕಾರ್ಮಿಕರನ್ನ ಕರೆಸಿ ಟೊಮೆಟೊ ಕಟಾವು ಮಾಡಿಸಿ ತುಮಕೂರು APMC ಮಾರುಕಟ್ಟೆಗೆ ಸಾಗಿಸಿದ್ರು ಕೇವಲ 4 ರೂಪಾಯಿ ಪ್ರತಿ ಕೆಜಿಗೆ ಮಾತ್ರ ಬೇಡಿಕೆ ಬರ್ತಿದೆ. ಬಂದ ಹಣದಲ್ಲಿ ಕೂಲಿ ಮತ್ತು ವಾಹನ ಬಾಡಿಗೆ ನೀಡುವುದೇ ಕಷ್ಟವಾಗಿದೆ. ಬೆಳೆದ ಖರ್ಚಿನ ಅರ್ಧದಷ್ಟು ಕೂಡ ವಾಪಸ್ ಬರ್ತಂತ ಸ್ಥಿತಿ ನಿರ್ಮಾಣವಾಗಿದೆ. 4 ಲಕ್ಷ ಸಾಲ ಮಾಡಿ ಬೆಳೆ ಬೆಳೆದೆ ಈಗ ಕೆಜಿಗೆ ಪ್ರತಿ 4 ರೂಪಾಯಿ ನೀಡುತ್ತಿದ್ದಾರೆ. ಕಿತ್ತು ರಸ್ತೆಗೆ ಎಸೆಯುವ ಪರಿಸ್ಥಿತಿ ಬಂದಿದೆ ಎಂದು ಕಣ್ಣೀರಿಡುತ್ತಾರೆ ಹನುಮಂತರಾಯಪ್ಪ. ಟೊಮೊಟೆ ಕುಸಿತ ಆಗಿ ಈ ಕಡೆ ನೋಡ್ರಿ ಒಂದು 4 ಲಕ್ಷ ಖರ್ಚು ಮಾಡಿದ್ದೀನಿ. ಟೊಮೊಟೆ ಕುಸಿತ ಆಗಿ ಬಿಡಿಸೋದು ಬರ್ತಾಯಿಲ್ಲ. ತಗೊಂಡೋಗಿ ಆಸೆ ಸುರಿತೀವಿ, ಅಲ್ಲಿ ಬಿಟ್ಟು ಬಂದುಬಿಡ್ತೀವಿ. ಅಷ್ಟು ನಮಗೇನು ಸುಖ ಆಗಲಿಲ್ಲ. ಏನಾದರೂ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ, ಉಪಮುಖ್ಯಮಂತ್ರಿಗಳು ಏನೋ ಒಂಚೂರು ಸಹಾಯ ಮಾಡಿದರೆ ನಮಗೆ ಆ ಖರ್ಚನ ಬರೋಂಗೆ ನಾನು ಕೇಳ್ಕೊಳ್ಳೋದಷ್ಟೇ. ಬೆಂಬಲ ಬೆಲೆ ಇದ್ದರೆ ನಾವು ಕೇಳ್ತಿರ್ಲಿಲ್ಲ, ನಿಮ್ಮ ಗಮನಕ್ಕೆ ಆಗ್ತಿರ್ಲಿಲ್ಲ. ಬೆಂಬಲ ಬೆಲೆ ಇದ್ದರೆ ಎಲ್ಲ ವೇಸ್ಟ್ ಆಗ್ತೈತೆ, ಬಿಡ್ಸೋಕ್ಕೆ ಕೂಲಿ ಬರ್ತಾಯಿಲ್ಲ. ಏನು ನೀವು ಸಹಾಯ ಮಾಡಬೇಕು ಅಂಥೇಳಿ ಆಮೇಲೆ ಇದು DC ಮೇಡಮ್ ಅವ್ರಿಗೂ ಹೇಳೋದು ಇದೇನೆ, ನಮ್ಮ ಡಾಕ್ಟರ್ ಪರಮೇಶ್ವರ್ ಸಾರ್ಗೆ ಹೇಳೋದು ಇದೇನೆ. ಇನ್ನು ಬೇರೆ ಇನ್ನು ಹೆಚ್ಚಾಗಿ ನಾನು ಇನ್ನೇನು ಹೇಳಲಿ, ಏನು ಹೇಳೋಕ್ಕಾಗ್ತಾಯಿಲ್ಲ. ಹಂಗೆ ಕಂಗಾಲ ಎದ್ದಿದ್ದೀವಿ. ಸಮಸ್ಯೆ ಕುರಿತು ಪರಿಹಾರ ಕೋರಿ ಕೊರಟಗೆರೆ ತೋಟಗಾರಿಕಾ ಇಲಾಖೆ ಅಧಿಕಾರಿಗಳಿಗೆ ಹಲವು ಬಾರಿ ದೂರವಾಣಿ ಹಾಗೂ ಮೌಖಿಕವಾಗಿ 3-4 ಬಾರಿ ಮನವಿ ಸಲ್ಲಿಸಿದ್ರು. ಇವತ್ತು ಬರುತ್ತೇವೆ, ನಾಳೆ ಬರುತ್ತೇವೆ ಎಂದು ದಿನ ಕಳೆಯುತ್ತಿದ್ದಾರೆ. ಇಂದಿನವರೆಗೂ ಕೂಡ ಯಾವ ಅಧಿಕಾರಿಯೂ ಕೂಡ ಜಮೀನಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿಲ್ಲ ಎಂದು ರೈತ ಹನುಮಂತರಾಯಪ್ಪ ಆರೋಪಿಸಿದ್ದಾರೆ. ಸಂಬಂಧಪಟ್ಟಂತ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ತಕ್ಷಣವೇ ಮಧ್ಯಪ್ರವೇಶಿಸಿ ರೈತರಿಗೆ ಸೂಕ್ತವಾದಂತಹ ಪರಿಹಾರ ನೀಡುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ರಾಜ್ಯ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರೈತರ ಸಂಕಷ್ಟಕ್ಕೆ ಸ್ಪಂದಿಸಿ ತಕ್ಷಣ ಪರಿಹಾರ ಕ್ರಮ ಕೈಗೊಳ್ಳುವಂತೆ ರೈತರು ಮನವಿ ಮಾಡಿದ್ದಾರೆ. ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ನಾನು ಬಂದು 3 ಸತಿ ತಿರುಗಿ ಫೋನ್ ನಂಬರ್ ತಗೊಂಡು ಫೋನ್ ಮಾಡಿರು. ಪೈರ್ ಹಾಕೋವಾಗ ಕೇಳ್ಕೊಂಡೆ, ಏನನ್ನ ನಿಮ್ಮ ಹತ್ರ ಇನ್ಸೂರೆನ್ಸ್ ಏನನ್ನ ಕಟ್ಟೋದೈತ ಸ್ವಾಮಿ? ಇಲ್ಲಪ್ಪ, ಇನ್ಸೂರೆನ್ಸ್ ಏನಿರಲಿಲ್ಲ. ಏನನ್ನ ಉಣಿದ ಖರ್ಚು
ನಾವು ಕೊಡ್ತೀವಿ ಅಂತ ಹೇಳಿದವರು ಇತ್ತು ಬರಲೇ ಇಲ್ಲ, ನನಗೆ ಫೋನು ಮಾಡಲಿಲ್ಲ. ನಾನು 3 ಸತಿ ತಿರುಗಿ ಸುಮ್ಮನೆ ಆಗಿಬಿಟ್ಟೆ. ನಮ್ಮ ಕೊರಟಗೆರೆ ತಾಲೂಕು ತೋಟಗಾರಿ ಇಲಾಖೆಗೆ ನನ್ನ ಸ್ವಂತ ಜಮೀನೊಳಗೆ ನಾನು ಹಾಕ್ತಾಯಿದ್ದೀನಿ, ಹಿಂಗೆ ಮಾಡ್ತಾಯಿದ್ದೀನಿ ಅಂತ ಹೇಳಿದರೆ ಬರ್ತೀವಿ ಅಂದರು ಅಷ್ಟೇ. ಆಯ್ತಪ್ಪ ಬಂದು ನೋಡ್ಕೊಬತ್ತೀನಿ. ಪೇಪರೆಲ್ಲ ಹಾಸೋಗಲೇ ಹೇಳಿದೆ, ಅಡಿಗೆ ಪೇಪರ್ ಹಾಕೈತ್ರೆ, ಪೇಪರ್ ಹಾಕೋಗ್ಲೇ ಹೇಳಿದೆ ಬರ್ತೀನಿ ಅಂದರು. ತಿರ್ಗಾ ಫೋನ್ನಾಗೆ ಮಾತಾಡಿತ್ತು, ಅವ್ರ ಮಗನೇ ನೋಡಿಲ್ಲ ನಾನು, ಇಲ್ಲಿವರೆಗೂ ಬಂದಿಲ್ಲ. ತುಂಬ ಅನ್ಯಾಯ ಆಗ್ತೈತೆ. ಬೆಲೆ ಕುಸಿತ ಇಲ್ಲದ್ರೆ ನಾವೇನು ಕೇಳೋಕೆ ಹೋಗ್ತಿರ್ಲಿಲ್ಲ, ಯಾರಿಗೂ ಇದು ಮಾಡ್ತಿರ್ಲಿಲ್ಲ. ಏನೋ ನಮ್ಮ ಪರದಿಂಪಲು ಬೀಳ್ತಿದ್ವಿ ಅಲ್ಲೇದಲ್ಲಿಗೆ ಸರೋಗಿದ್ರೆ. ತುಂಬ ಅನ್ಯಾಯ ಆಗೈತೆ. ದಯವಿಟ್ಟು ತೋಟಗಾರಿ ಇಲಾಖೆಯವರು ಸ್ವಲ್ಪ ಗಮನ ಹರಿಸ್ರಿ ಇದ್ರ ಮೇಲೆ.